ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ಅಡುಗೆ ಮಾಡ್ತಾ ಇದ್ದೀನಿ ಅಂತಂದರೆ ಹಾಗಲಕಾಯಿ ಪಲ್ಯ ಮಾಡ್ತಿದ್ದೀನಿ ಫ್ರೆಂಡ್ಸ್. ಹಾಗಲಕಾಯಿ ಪಲ್ಯ ಅಂತಂದರೆ ನಿಮ್ಗೆ ಅನ್ಸಿರುತ್ತೆ ಅಯ್ಯೋ ತುಂಬ ಕಹಿ ಅಂತ. ಸೊ ಆಬ್ವಿಯಸ್ಲಿ ಏನಂದರೆ ಹಾಗಲಕಾಯಿ ಪಲ್ಯ ಅಷ್ಟು ಕಹಿ ಇಲ್ಲದೆ ಇರೋ ಥರ ಹೇಗೆ ಮಾಡೋದಂತ ನೋಡೋಣ. ಫಸ್ಟು ನಾನು 2 ಈರುಳ್ಳಿ ಕಟ್ ಮಾಡಿಕೊಂಡು 2 ಹಾಗಲಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ. ಏನಕ್ಕಪ್ಪ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ ಅಂದರೆ ನಾನು ಎಷ್ಟು ಸಣ್ಣದಾಗಿ ಕಟ್ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಹಾಗಲಕಾಯಿ ಅದ್ರ ಜೊತೆಗೆ ನೋಡಿ ಈ ಹಾಗಲಕಾಯಲ್ಲಿ ಬಂದ್ಬಿಟ್ಟು ಸೀಡ್ಸ್ ಇರುತ್ತೆ. ಸೊ ಸೀಡ್ಸು ಎಳೆಕಾಯಿ ಆದರೆ ತೆಗಿಯೋದು ಬೇಡ, ಸ್ವಲ್ಪ ಇದು ಬಲ್ತಿದ್ರಿಂದ ಸೊ ನಾನೆಲ್ಲ ಸೀಡ್ಸ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ, ಬಿಕಾಸ್ ಕಹಿ ಜಾಸ್ತಿ ಆಗಬಾರ್ದು ಅಂತ. ಸೊ ಈ ರೆಸಿಪಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ಒಂಚೂರು ಕಹಿ ಇರಲ್ಲ. ಯಾಕಪ್ಪ ಅಂತಂದರೆ ನಾನು ಹಾಗಲಕಾಯಿನ ಕಟ್ ಮಾಡಿಬಿಟ್ಟು ಸೊ ಒಂದು ಕುಕ್ಕರಲ್ಲಿ ಏನು ಮಾಡ್ತೀನಿ, ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಮುಚ್ಚಿಡ್ತೀನಿ ಒಂದು ಸ್ವಲ್ಪ ಹೊತ್ತು. ಸೊ ಒಂದು ಅರ್ಧ ಗಂಟೆ ಮುಚ್ಚಿಟ್ಟಾಗ ಏನಾಗುತ್ತೆ, ಕಹಿ ಎಲ್ಲ ಹೊಲ್ಟೋಗುತ್ತೆ. ಸೊ ಮತ್ತು ಆಮೇಲೆ ನಾವು ತೊಳೆದ್ಬಿಟ್ಟು ಪಲ್ಯ ಮಾಡಿದಾಗ ಪಲ್ಯ ಅಷ್ಟು ಕಹಿ ಇರಲ್ಲ. ಸೊ ಈ ಮೆಥಡ್ ನೀವೊಂದು ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ. ಸೊ ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಸೊ ಈಗ ಹಾಗಲಕಾಯಿ ಪಲ್ಯಕ್ಕೆ ಬೇಕಾದಂಥ ಥಿಂಗ್ಸ್ ನೋಡೋಣ. ಟೊಮೊಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಕರಿಬೇವು, ಕೊತ್ತಂಬರಿ ತೊಗೊಂಡಿದ್ದೀನಿ. ಮತ್ತು ನಿಮಗೆ ಇದಕ್ಕೆ ಬೇಕಾಗಿರೋವಂಥ ಮಸಾಲೆ ಐಟಮ್ ಬಂದ್ಬಿಟ್ಟು ನಿಮಗೆ ನೋಡಿ ಖಾರದ ಪುಡಿ, ಸಾಂಬಾರದ ಪುಡಿ, ಅರಿಶಿನ ಪೌಡರು, ಆಮೇಲಿಂದ ಒಣಮೆಣ್ಸಿನ್ಕಾಯಿ ತೊಗೊಂಡ್ರೆ ಸಾಕು. ಸೊ ಫಸ್ಟ್ ನಾವು ಜೀರಿಗೆ ಸಾಸಿವೆನ ಚಟಪಟ ಅನ್ಸ್ಕೊಳ್ಳೋಣ. ಸೊ ಅದ್ರ ಜೊತೆ ಕರಿಬೇವು ಹಾಕ್ತಾಯಿದ್ದೀನಿ, ಸ್ವಲ್ಪ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಫ್ರೈ ಮಾಡೋಕ್ಕೆ. ಸೊ ಇದು ಸ್ವಲ್ಪ ಬ್ರೌನ್ ಕಲರ್ ಆಗಿದ್ದೀನಿ. ಬೆಳ್ಳುಳ್ಳಿ ನೋಡಿ ನಾನು ಈ ಥರ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬಾಯಿಗೆ ಸಿಗಲಿ ಅಂತ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ನೀವು ಹಾಕ್ಕೊಂಡಷ್ಟು ಟೇಸ್ಟ್ ಇರುತ್ತೆ. ಜೊತೆಗೆ ನೋಡಿ ನಾನು 2 ಈರುಳ್ಳಿ ತೊಗೊಂಡಿದ್ದೆ ಅಲ್ವಾ, ಅದು ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ರೈ ಮಾಡ್ಕೊಂಡಿದ್ದ ಎಷ್ಟು ನಾವು ಫ್ರೈ ಮಾಡ್ಕೋತೀವೋ ಅಷ್ಟು ಡೀಪಾಗಿ ನಾವು ಟೇಸ್ಟ್ ಮಾಡ್ಬೋದು. ಸೊ ಅದ್ರ ಜೊತೆಗೆ ನಾನೇನು ಮಾಡಿದ್ದೀನಿ ಅಂತಂದರೆ 2 ಇದು ತೊಗೊಂಡಿದ್ದೀನಿ, ಟೊಮೊಟೊ ತೊಗೊಂಡು ಅದನ್ನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಸೊ ಈ ಟೊಮೊಟೊ ಹಾಕಿದ್ದಾದಮೇಲೆ ಸೊ ಒಂದು ಸ್ವಲ್ಪ ಅಂದರೆ ನಿಮ್ಗೆ ಅಳತೆಗೆ ತಕ್ಕಷ್ಟು ಹುಣಸೆ ಹಣ್ಣು ಏನು ಮಾಡಿ ಕಲಸಿಟ್ಬಿಡಿ. ಸೊ ಈಗ ನೋಡಿ ಟೊಮೊಟೊ ಬಂದುಬಿಟ್ಟು ಸ್ವಲ್ಪ ಹಾಫ್ ಬಾಯ್ಲ್ ಆಗೋ ಥರ ನಾವು ಫ್ರೈ ಮಾಡ್ಕೊಳ್ಳೋಣ. ಸೊ ಏನಿದೆ ಹೇಳಿದೆ ಅಲ್ವಾ ಹುಣಸೆ ಹಣ್ಣು, ಸೊ ನಿಮಗೆ ಗೊತ್ತಾಗುತ್ತಲ್ವ, ಒಂದು ನಿಂಬೆಹಣ್ಣು ಗಾತ್ರ ನೀವೇನಾದರೂ ಹುಣಸೆ ಹಣ್ಣು ತೊಗೊಂತು ಅಂತಂದರೆ ಅರಿಶಿನ ಹಣ್ಣು ಹಾಕ್ಬೋದು. ಅರಿಶಿನ ಹಾಕಿದ್ದೀನಿ ಸ್ವಲ್ಪ, ಮತ್ತು ಇದು ಬಂದುಬಿಟ್ಟು ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ನಿಮಗೆ ಸ್ಪೈಸಿ ಎಷ್ಟು ಬೇಕೋ ನೀವು ಅಷ್ಟು ಖಾರ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಲಾಸ್ಟಲ್ಲಿ ಆಗೋಕ್ಕೆ ಸ್ವಲ್ಪ ಎತ್ತಿಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು. ಸೊ ಈಗ ಇದನ್ನು ಸ್ವಲ್ಪ ಹೊತ್ತು ಬೇಯಿಸೋಣ. ಅದ್ರ ಜೊತೆಗೆ ಸ್ವಲ್ಪ ಹುಣಸೆ ಹುಳಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಬೆಲ್ಲ ಕೂಡ ನಾವು ಮಿಕ್ಸ್ ಮಾಡ್ಕೋಬೋದು ಫ್ರೆಂಡ್ಸ್. ಕೆಲವೊಬ್ಬೊಬ್ಬರು ನೋಡಿದ್ದೀರಾ ನೀವು, ಬೆಲ್ಲ ಮತ್ತು ಹಿಂಗೆಲ್ಲ ಹಾಕ್ತಾರೆ. ಸೊ ನಾನು ಲಾಸ್ಟಲ್ಲಿ ಬೆಲ್ಲ ಹಾಕ್ತಿದ್ದೀನಿ. ಸೊ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಸಾಲ್ಟ್ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ. ಸೊ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇದು ಬೆಂದಿದೆ. ಸೊ ಇನ್ನೂ ಚೆನ್ನಾಗಿ ಅದು ಬೇಯಬೇಕು, ಆಯಿಲೆಲ್ಲ ಸೈಡಲ್ಲಿ ಬಂದು ನಿಂತ್ಕೊಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಡೀಪ್ ಫ್ರೈ ಮಾಡಿದಾಗ ಅದು ಇನ್ನೂ ಟೇಸ್ಟಾಗಿರುತ್ತೆ. ಆ್ಯಕ್ಚುಲಿ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ, ಅಷ್ಟು ಸಖತ್ತಾಗಿತ್ತು ಪಲ್ಯ. ಸೊ ಈಗ ಸಪ್ರೇಟು ನಾನೊಂದು ಪ್ಯಾನ್ ಇಟ್ಬಿಟ್ಟು ನಾನೇನು ನೆನಾಕಿ ಇಟ್ಟಿದ್ದೆ ಅಲ್ವಾ ಉಪ್ಪು ಮತ್ತು ಹಾಗಲಕಾಯಿ, ಅದನ್ನು ತೊಳ್ಕೊಂಡಿದ್ದಾಯಿತು ನೋಡಿ. ಸ್ವಲ್ಪ ಆಯಿಲ್ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಸ್ವಲ್ಪ ಬೆಂದಿರೋ ಥರ ಆಗೋವರೆಗೂ ಸ್ವಲ್ಪ ನೋಡಿ ಈ ಥರ ಬರೋವರೆಗೂ ಸ್ವಲ್ಪ ಬ್ರೌನ್ ಥರ ನಾನು ಬೇಯಿಸ್ಕೊಂಡೆ. ಸೊ ಈ ಮಸಾಲೆ ಏನು ಇಟ್ಟಿದ್ದೆ ಅಲ್ವಾ ಸಪ್ರೇಟ್ ಮಾಡಿ, ಸೊ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಇದೇನು ಸಪ್ರೇಟ್ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ಹಾಗಲಕಾಯಿ, ಅದನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯೋ ಥರ ಸ್ವಲ್ಪ ಮಿಕ್ಸ್ ಮಾಡೋಣ ಚೆನ್ನಾಗಿ. ಸೊ ಕೆಲವೊಬ್ಬೊಬ್ಬರು ನೀರು ಬೇಕಂದರೆ ನೀರು ಹಾಕ್ಕೋತಾರೆ, ಬಟ್ ನಾನು ನೀರು ಹಾಕಲ್ಲ. ಸೊ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿದ್ದೀನಿ. ಸೊ ಅದರಲ್ಲೇ ಬೇಯಲಿ ಅಂತ ಸ್ವಲ್ಪ ಹೊತ್ತು ಬೇಯಿಸ್ತಾ ಇದ್ದೀನಿ. ಸೊ ಮಸಾಲೆ ಎಲ್ಲ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಅಂಟಿದೆ. ಸೊ ಈ ತಿಂದರೆ ಮಾತ್ರ ಸಕ್ಕತ್ತಾಗಿರುತ್ತೆ. ಸೊ ನಾನು ಬೆಲ್ಲ ಹಾಕ್ತೀನಿ ಅಂತ ಹೇಳಿದ್ದೆ ಅಲ್ವಾ, ನೋಡಿ ಲಾಸ್ಟ್ ಔಟ್ಪುಟ್ ಹಿಂಗಿದೆ. ಸೊ ವಿತೌಟ್ ವಾಟರ್ ಸ್ವಲ್ಪ ಡ್ರೈ ಆಗಿ ಚಪಾತಿಗಾಗಿರ್ಬೋದು, ದೋಸೆಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬೊಬ್ಬರು ಸಾಂಬಾರು ಥರ ಮಾಡ್ಕೋತಾರೆ, ಬಟ್ ನನಗೆ ಪಲ್ಯ ಇಷ್ಟ ಚಪಾತಿ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಯ್ ಫ್ಯಾಮಿಲಿ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.